ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯವು ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ NBA ಮಾನ್ಯತೆ ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅಕ್ಷಯ ಕಾಲೇಜು ಪ್ರಾಂಶುಪಾಲ KV ಶ್ರೀನಿವಾಸರಾವ್ ತಿಳಿಸಿದ್ದಾರೆ. ಕಾಲೇಜು ಸಭಾಂಗಣದಲ್ಲಿ ಮಾತನಾಡಿದ ಅವರು, ತುಮಕೂರಿನ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯವು ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ ಮಾನ್ಯತೆ ಪಡೆದ ಜಿಲ್ಲೆಯ ಅತ್ಯಂತ ಕಿರಿಯ ಕಾಲೇಜು. ಕ್ಯಾಂಪಸ್ ಪ್ಲೇಸ್ಮೆಂಟ್, ಬೋಧನೆ, ಕಲಿಕೆ, ಮೂಲಸೌಕರ್ಯ, ಕಲಿಕಾ ಸಂಪನ್ಮೂಲಗಳ ನಿರ್ವಹಣೆ, ಪಠ್ಯಕ್ರಮದ ಅಂಶಗಳು ಇತರೆ ಮಾನದಂಡಗಳ ಆಧಾರದ ಮೇಲೆ NBA ತಂಡವು ಮೌಲ್ಯಮಾಪನ ಮಾಡಿದೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ವಾತಾವರಣ, ಶೈಕ್ಷಣಿಕ ಶ್ರೇಷ್ಠತೆಯತ್ತ ಮಹತ್ವದ ಮೈಲಿಗಲ್ಲು ಎಂಬಂತೆ ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗಕ್ಕೆ 3 ವರ್ಷಗಳ ಮಾನ್ಯತೆ ಪಡೆದುಕೊಂಡಿದೆ. ದಿನಾಂಕ 11/4/2025 ರಿಂದ 13/4/2025 ರವರೆಗೆ NBA ತಂಡ ತಜ್ಞ ಸಮಿತಿ ಪರಿಶೀಲನಾ ಭೇಟಿಯ ಆಧಾರದ ಮೇಲೆ NBA ಮಾನ್ಯತೆ ಪಡೆದಿದೆ ಎಂದು ಕಾಲೇಜು ಪ್ರಿನ್ಸಿಪಾಲರಾದ KV ಶ್ರೀನಿವಾಸರಾವ್ ತಿಳಿಸಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಕಾಲೇಜಿಗೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನಿಂದ ಒಂದು ಮಾನ್ಯತೆ ಸಿಕ್ಕಿದೆ. ಅದು ನಿನ್ನೆ ಸಂಜೆ ನಮಗೆ ಇನ್ಫಾರ್ಮೇಷನ್ ಬಂತು. ಅದರ ವಿಚಾರವಾಗಿ ತಮಗೆಲ್ರಿಗೂ ತಿಳಿಸ್ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಅಂದರೆ ಇದು ಅಟಾನಮಸ್ ಬಾಡಿ, ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರುವಂಥದ್ದು. ಈ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನಿಂದ ಅಕ್ರೆಡಿಟೇಷನ್ ನಮಗೆ ದೊರಕಬೇಕು ಅಂತಂದರೆ ನಾವು ಅದಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸು ಕಾಲೇಜ್ನ ವಿಸಿಟ್ ಮಾಡ್ತಾರೆ. ಆ ಎಕ್ಸ್ಪರ್ಟ್ಸ್ ಎಲ್ಲ ಸಾಮಾನ್ಯವಾಗಿ IITಸು ಮತ್ತು IISc, NITಗಳು ಮತ್ತು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟಿಂದ ಇರ್ತಾರೆ. ಅವರೆಲ್ಲ ಕಾಲೇಜಿಗೆ ವಿಸಿಟ್ ಮಾಡ್ತಾರೆ. ಈ ವಿಸಿಟು ನಮ್ಮ ಕಾಲೇಜಲ್ಲಿ ಹೋದ ತಿಂಗಳು ಅಂದರೆ ಮೇ ತಿಂಗಳು 11, 12, 13ನೇ ತಾರೀಕು 3 ದಿವಸ ನಮ್ಮ ಕಾಲೇಜಲ್ಲೇ ಇದ್ದು ನಮ್ಮ ಕಾಲೇಜಿನ ಎಲ್ಲ ವ್ಯವಸ್ಥೆಯನ್ನು ಅವರು ಸ್ಟಡಿ ಮಾಡಿ, ಅಕಾಡೆಮಿಕ್ಸ್ ಆಗಿದೆ, ಅಡ್ಮಿಷನ್ಸ್ ಆಗಿದೆ, ಪ್ಲೇಸ್ಮೆಂಟ್ಸ್ ಆಗಿದೆ, ಟೀಚಿಂಗ್ ಆಗಿದೆ, ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಎಲ್ಲ ಪರೀಕ್ಷೆ ಮಾಡಿ ಆ ನಂತರ ಅದರ ರಿಪೋರ್ಟ್ನ ಡೆಲ್ಲಿನಲ್ಲಿ ಆಫೀಸಿಗೆ ಸಬ್ಮಿಟ್ ಮಾಡಿ ಅದೆಲ್ಲ ಫೈನಲ್ ಸ್ಕ್ರೂಟಿನಿ ಆದಮೇಲೆ ನಮಗೆ ಅಕ್ರೆಡಿಟೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಆ ವಿಚಾರ ನಿನ್ನೆ ತಿಳಿದಿದೆ ನಮಗೆ. ಈ ಅಕ್ರೆಡಿಟೇಷನ್ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಕ್ವಾಲಿಟಿ ಬಗ್ಗೆ ತಿಳಿಸೋವಂಥದ್ದು. ಅಕ್ರೆಡಿಟೇಷನ್ ಆಗಿದೆ ಅಂತಂದರೆ ಒಳ್ಳೆ ಕ್ವಾಲಿಟಿ ಇದೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೋಲ್ಡ್ಗೆ ಈ ಹಾಲ್ ಮಾರ್ಕ್ ಯಾವ ಥರ ಇರುತ್ತೆ, ಹಾಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಅಕ್ರೆಡಿಟೇಷನ್. ಈ ಗೋಲ್ಡ್ಗೆ ಹಾಲ್ ಮಾರ್ಕ್ ಇದೆ ಅಂತಂದರೆ ಅದು ಅಪರಂಜಿ ಅಂದರೆ ಪ್ಯೂರ್ ಚಿನ್ನ ಅಂತ, ಅಂದರೆ ಕ್ವಾಲಿಟಿ ಇದೆ ಅಂತ. ಅದೇ ರೀತಿ ಇಂಜಿನಿಯರಿಂಗ್ ಕಾಲೇಜ್ಗೆ NBA ಅಕ್ರೆಡಿಟೇಷನ್ ಇದೆ ಅಂತಂದರೆ ಅದು ಒಳ್ಳೆ ಕ್ವಾಲಿಟಿ ಕಾಲೇಜು, ಅಲ್ಲಿ ಎಜುಕೇಷನ್ ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಸ್ಟೂಡೆಂಟ್ಸ್ಗೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಇದೆ ಅನ್ನೋ ಒಂದು ಅಭಿಪ್ರಾಯ ಅದು. ಆ ರೀತಿಯ ಒಂದು ಅಕ್ರೆಡಿಟೇಷನ್ನು ನಮ್ಮ ಕಾಲೇಜಿಗೆ ಸಿಕ್ಕಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಇದಕ್ಕೆ ನಾವು ಸುಮಾರು 1 ವರ್ಷದಿಂದ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಮತ್ತು NBA ವಿಚಾರವಾಗಿ NBAಗೆ ಅದಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಸಂಪೂರ್ಣ ಎಕ್ಸ್ಪರ್ಟು ನಮ್ಮ ಡೀನ್ ಡಾಕ್ಟರ್ ಯತೀಶ್ ಅವರು ಮಾರ್ಗದರ್ಶನದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಫ್ಯಾಕಲ್ಟಿನೂ ಡಾಕ್ಯುಮೆಂಟೇಷನ್ ಎಲ್ಲ ಪ್ರಿಪೇರ್ ಮಾಡಿ ಅದಕ್ಕೋಸ್ಕರ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನೂ ರೆಡಿ ಮಾಡಿಕೊಂಡು ನಾವು ಒಂದು ಇನ್ಸ್ಪೆಕ್ಷನ್ ಆಗಿರುತ್ತೆ. ಈ ಒಂದು ವಿಚಾರ ನಮಗೆಲ್ರಿಗೂ ಒಂದು ಹೆಮ್ಮೆಯ ವಿಚಾರ. ಮತ್ತು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಅತಿ ಚಿಕ್ಕ ವಯಸ್ಸಿನ ಕಾಲೇಜು ಅಕ್ರೆಡಿಟೇಷನ್ ಆಗಿರೋದು ನಮ್ಮದೇ. ಅಂದರೆ ನಮ್ಮ ಕಾಲೇಜ್ ಪ್ರಾರಂಭ ಆಗಿ ಇಲ್ಲಿವರೆಗೆ 15 ವರ್ಷ ಆಯಿತು. 15 ವರ್ಷದೊಳಗೆ NBA ಅಕ್ರೆಡಿಟೇಷನ್ ಆಗಿರುವಂಥದ್ದು ನಮ್ಮ ಕಾಲೇಜ್ ಮಾತ್ರ. ಬೇರೆ ಕಾಲೇಜುಗಳದ್ದು ಇನ್ನೂ ಹೆಚ್ಚಿನ ವಯಸ್ಸಾಗಿರೋ ಆಗಿದೆ. ಆದರೆ ಯಂಗೆಸ್ಟ್ ಕಾಲೇಜ್ ಟು ಬಿ ಅಕ್ರೆಡಿಟೆಡ್ ಇನ್ ತುಮಕೂರು ಡಿಸ್ಟ್ರಿಕ್ಟ್ ಈಸ್ ಅವರ್ ಕಾಲೇಜ್. ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ 4ನೇ ದಿನವೂ ಮುಂದುವರೆದಿದ್ದು, ಪೌರ ಕಾರ್ಮಿಕರ ಮುಷ್ಕರಕ್ಕೆ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ, ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳ ಬೆಂಬಲ ನೀಡಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊರಟಗೆರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಗೃಹ ಮತ್ತು ಸಹಕಾರ ಸಚಿವರ ವಿರೋಧ ಕೂಡ ಇದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ 7 ತಾಲೂಕಿನ ಜನತೆಯ ಕುಡಿಯುವ ನೀರಿಗೆ ಮರಣ ಶಾಸನವಾಗಲಿದೆ ಎಂದು
ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಸುಂಕಾಪುರದ ಸಮೀಪ ಅರ್ಚಕರ ಜಮೀನಿನ ಮೂಲಕ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ರೈತ ವಿರೋಧದ ನಡುವೆ ನಿಯಮವನ್ನು ಉಲ್ಲಂಘಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ನಡೆಸುತ್ತಿರುವ ಕಾಮಗಾರಿಯನ್ನ ನಿಲ್ಲಿಸುವಂತೆ ಸರ್ಕಾರದ ವಿರುದ್ಧ ಹಲವಾರು ಹೋರಾಟ ಮಾಡಿದ್ದರೂ ಗಂಭೀರವಾಗಿ ಪರಿಗಣಿಸದೆ ಪೊಲೀಸ್ ಅಧಿಕಾರಿಗಳು ದಬ್ಬಾಳಿಕೆ ಮೂಲಕ ಹೋರಾಟಕ್ಕೆ ಹತ್ತಿಕ್ಕಿ ಕಾಮಗಾರಿ ಮುಂದುವರಿಸಿದ್ದಾರೆ. ಹೇಮಾವತಿ ಕೆನಾಲ್ ಕಾಮಗಾರಿ ವಿರೋಧಿಸಿ ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ಮೇ 31ಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಬೀರ್, ಮುದ್ದಬಸವಯ್ಯ, ಮಾರುತಿ, ಮೂಡ್ಲಪ್ಪ, ಸೋಮಶೇಖರ್, ಹನುಮಂತಪ್ಪ, ನಾಗಭೂಷಣ್, ಧನಂಜಯ್, ದೇವರಾಜಪ್ಪ, ಬೆಸ್ಕಾಂ ನೌಕರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರವಿಕುಮಾರ್ ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ವಿ. ಅದಕ್ಕೆ ಭಾಗವಹಿಸಿ ನಂತರ ಏನು ನಮ್ಮ ಪೌರ ಕಾರ್ಮಿಕರ ಮುಷ್ಕರ ನಡೀತಾ ಇತ್ತು, ಅವರಿಗೆಲ್ಲರೂ ನಮ್ಮ ಸದಸ್ಯರೆಲ್ಲರೂ ಒಟ್ಟುಗೂಡಿ ಅವರ ಎಲ್ಲ ಬೇಡಿಕೆಗಳನ್ನು ನಮ್ಮ ರಾಜ್ಯ ಸರ್ಕಾರವು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒತ್ತಾಸೆಯಿಂದ ಸರ್ಕಾರನ ಕೇಳ್ಕೊತಾ ಇದ್ದೀವಿ. ನಮ್ಮೆಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತು ನಾವು ಕೂಡ ನಮ್ಮ ಚೀಫ್ ಆಫೀಸರು, ಮುಖ್ಯ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಪೌರ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ನಮಸ್ಕಾರ. ಕನಿಷ್ಠ ಈಗ 3 ದಿನದಿಂದ ಏನು ನಾವು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಅನಿರ್ದಿಷ್ಟಾವಧಿ ಅವಧಿಗೆ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಇದರ ಸುಮಾರು ಬೇಡಿಕೆಗಳು ಒಂದು ನ್ಯಾಯಸಮ್ಮತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದರೆ ರಾಜ್ಯ ಸರ್ಕಾರಿ ನೌಕರರಂತೆ ಮುನ್ಸಿಪಲ್ ನೌಕರನ್ನು ಪರಿಗಣಿಸಲಿ ಅಂತ ಸರ್ಕಾರಕ್ಕೆ, ಹಾಗೆ ಏನು ದಿನಗೂಲಿ ನೌಕರರುಗಳು ಮತ್ತು ವಾಟರ್ ಸಪ್ಲೈನವರು ಸಂಬಂಧಪಟ್ಟಂಗೆ ಪೌರ ಕಾರ್ಮಿಕರನ್ನ ಏನು ಹೊರಗುತ್ತಿಗೆ ಏನಿದೆ ಅದನ್ನು ನೇರ ಪಾವತಿಯಲ್ಲಿ ಮಾಡಿ ಹಾಗೂ ಹಂತವಾಗಿ ಕಾಯಂ ಮಾಡಲಿಕ್ಕೆ ಹಾಗೂ ಸೇವಾ ಭದ್ರತೆ ಕೊಡಲಿಕ್ಕೆ ಸರ್ಕಾರಕ್ಕೆ ಗಮನ ಹರಿಸೋಕ್ಕೋಸ್ಕರ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಇದು ಮಾಡ್ತಾ ಇದ್ದಾರೆ. ಮುಂದುವರೆದು ಏನು ರಾಜ್ಯ ಸರ್ಕಾರಿ ನೌಕರರು ಅಂತಲೇ ನಮಗೂ SFCನಲ್ಲೇ ಸ್ಯಾಲ್ರಿ ಇದು ಮಾಡಲಿ, ಮುನ್ಸಿಪಲ್ ಫಂಡಲ್ಲಿ ನೌಕರರುಗಳಿಗೆ ಸಂಬಳ ಕೊಡೋದ್ರಿಂದ ಏನಾಗುತ್ತೆ, ಜನರ ತೆರಿಗೆ ದುಡ್ಡನ್ನ ಏಕಾಏಕಿ ಸಂಬಳಕ್ಕೆ ಬಳಸೋದ್ರಿಂದ ಪಟ್ಟಣದ ಅಭಿವೃದ್ಧಿಗೆ ಕುಂಠಿತ ಆಗೋ ಒಂದು ಅವಕಾಶ ಇರುತ್ತೆ ಅಂತ ಇವತ್ತು ಏನು ನಮ್ಮ ಸಭೆಯಲ್ಲಿ ಏನು ನಮ್ಮ ಅಧ್ಯಕ್ಷರು ಸದಸ್ಯರಾದಿಗಳು ಸಮೇತ ಅಭಿಪ್ರಾಯಪಟ್ಟಿದ್ದಾರೆ. ಇದರಂತೆ ಮಾನ್ಯ ಘನ ಸರ್ಕಾರವು ಎಲ್ಲ ನೌಕರರ ಒಂದು ಹಿತದೃಷ್ಟಿಯಿಂದ ಈ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾವು ಕೋರ್ಕೊತೀವಿ. ಮುಂದುವರೆದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಏನಿದೆ ಆರೋಗ್ಯ ಸಂಜೀವಿನಿ ಇರ್ಬೋದು, ಕ್ಯಾಶ್ಲೆಸ್ ಆರೋಗ್ಯ ಸೇವೆಗಳನ್ನ ನಮ್ಮ ಮುನ್ಸಿಪಲ್ ನೌಕರಗಳು ಕೊಡಲಿ. ಯಾಕಂದರೆ ಅತಿ ಹೆಚ್ಚು ಮುನ್ಸಿಪಲ್ ನೌಕರಗಳಲ್ಲೇ ಅತಿ ಹೆಚ್ಚು ಕಾರ್ಮಿಕರಿರೋದು ನಮ್ಮ ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈನವರು. ಬೆಳಗಿನ ಜಾವ 5:30 ಇಟ್ಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂಗೆ ನೈಟ್ 10 ಗಂಟೆಯಿಂದ ಇಟ್ಕೊಂಡು ನೈಟ್ 10-10:30 ಆದ್ರೂ ಅವ್ರು ಕೆಲಸ ಮಾಡ್ತಿದ್ದಾರೆ. ರಾತ್ರಿ ಆಗಲೂ ಮಳೆ, ಚಳಿ, ಗಾಳಿ ಅಂತ ನೋಡದೆ ಕೆಲಸ ಮಾಡ್ತಿರ್ತಾರೆ. ಎಷ್ಟೋ ಅಪಘಾತಗಳು ಸುಮಾರು ಆಗ್ತದೆ ಮತ್ತು ಅನಾಹುತಗಳಿಗೆ ತುಂಬ ರಿಸ್ಕಲ್ಲಿ ಕೆಲಸ ಮಾಡ್ತಾರೆ ನಮ್ಮ ನೌಕರರುಗಳು. ಆ ಕಾರಣದಿಂದ ಅವ್ರಿಗೇನಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಸಮೇತ ಪಾಪ ಅವರು ಸಂಬಳದಲ್ಲೇನೇ ಕುಟುಂಬ ನಿರ್ವಹಣೆ ಮಾಡೋದ್ರಿಂದ ಬೀದಿಗೆ ಬರೋ ಚಾನ್ಸಸ್ ಇರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ. ಆ ಕಾರಣದಿಂದ ಮುನ್ಸಿಪಲ್ ನೌಕರಿಗೂ ಕ್ಯಾಶ್ಲೆಸ್ ಆಗಿ ಅವ್ರಿಗೂ ಸಮೇತ ಒಂದು ಆರೋಗ್ಯ ಸೇವೆ ನೀಡಬೇಕು ಅಂತ ನಾನು ಸರ್ಕಾರನ ಕೋರ್ಕೊಳ್ತೇನೆ. ಏನಿವತ್ತು ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಹಾಗೂ ವಾಟರ್ಮೆನ್ಗಳು ಹಾಗೂ ಎಲ್ಲ ಏನು ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಕ್ಕೆ ಅವರು ಮುಷ್ಕರನ ಮಾಡ್ತಾಯಿದ್ದಾರೆ. ಅವರೇನು ವಿಶೇಷವಾದ ಭತ್ಯೆ ಕೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಏನು ಕೇಳ್ತಿದ್ದಾನೆ ಅಷ್ಟೊಂದು ಕೊಡಿಯೋದು ಸಾಕು ಅಂತ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ವರ್ಷದ 365 ದಿನ ಕೆಲಸ ಮಾಡೋದು ನಮ್ಮ ಪೌರ ಕಾರ್ಮಿಕರು ಮತ್ತು ವಾಟರ್ಮೆನ್ಗಳು. ಅವರಿಗೆ ರಜಾ ಅನ್ನೋದೇ ಇಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ರಜಾ ಅನ್ನೋದಿದೆ. ಏನೇ ಮಾಡಿದ್ರೂ ಅವರ ಕರ್ತವ್ಯನ ನಿರ್ವಹಿಸ್ತಾ ಇದ್ದರೆ ಅವತ್ತು ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನಸಾಮಾನ್ಯರು ಮೊದಲನೇದಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರು ಮತ್ತು ವಾಟರ್ಮೆನ್ಗಳ ಕಾರಣ ಇವತ್ತು ಅವರು ಒಂಥರ ಎರಡನೇ ವೈದ್ಯರಿದ್ದಂಗೆ. ರೋಗ ಬಂದಮೇಲೆ ವೈದ್ಯ ಟ್ರೀಟ್ಮೆಂಟ್ ಕೊಟ್ಟರೆ ಇವರು ರೋಗ ಬರ್ದಂಗಿರೋಕ್ಕೆ ಇವರ ಆರೋಗ್ಯನ ಇವತ್ತು ಪಣ ಇಡ್ತಾ ಇದ್ದಾರೆ. ಇವತ್ತು ಪೌರ ಕಾರ್ಮಿಕರ ಕೆಲಸನ ಭಗವಂತ ನಾವು ಯಾರೂ ಮಾಡೋಕ್ಕೆ ಸಾಧ್ಯ, ಒಬ್ಬ ಸಾಮಾನ್ಯ ಜನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ವಾಟರ್ಮ್ಯಾನ್ಗಳು ಮಾಡೋ ಕೆಲಸ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಅವ್ರು ಮಾಡೋ ಅಂತಹ ಕೆಲಸ ಇವತ್ತು ಒಂದು ತಾಯಿ ಮಗು ಕೊಡೋ ಅಂಥ ಸೇವೆ. ಇವತ್ತು ಎಷ್ಟೇ ಕಸರೆ ಇರಲಿ, ಎಷ್ಟೇ ಇದಿರಲಿ, ಅವರು ಯಾವುದೇ ಥರದ ಮಾಡ್ಕೊಂಡಂಗೆ ಎತ್ತಾಗ್ತಾರೆ. ಆದರೆ ಇವತ್ತು ಅವರ ಆರೋಗ್ಯಕ್ಕೆ ಸರ್ಕಾರ ಸರಿಯಾದ ಭದ್ರತೆ ಕೊಡ್ತಿಲ್ಲ. ಅವರ ಒಂದು ಜೀವನ ನಿರ್ವಹಣೆಗೆ ಸರ್ಕಾರ ಭದ್ರತೆ ಕೊಡ್ತಿಲ್ಲ. ಅಂದರೆ ಪೌರ ಕಾರ್ಮಿಕ ಸಾಯೋವರೆಗೂ ಅವ್ರ ಮಕ್ಕಳು, ವಾಟರ್ಮ್ಯಾನ್ಗಳು ಅವ್ರ ಮಕ್ಕಳು ಸಾಯೋವರೆಗೂ ಪೌರ ಕಾರ್ಮಿಕರಾಗಿರ್ಬೇಕಾ? ಅವರು ವಿದ್ಯೆ ಕಲಿಬಾರ್ದು, ಅವರು ಸಮಾಜದ ಉನ್ನತ ಸ್ಥಾನಕ್ಕೆ ಅಲ್ಲಿ ಬರಲೇಬಾರ್ದು. ಅಲ್ಲಿಗೆ ಸರ್ಕಾರ ಸರಿಯಾದ ಅವರಿಗೆ ಸ್ಯಾಲ್ರಿ ಮತ್ತು ಇತರವನ್ನು ಕೊಟ್ಟರೆ ಅವರು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ.
ಇವತ್ತು ಬಾಬಾ ಸಾಹೇಬ್ ಹೇಳಿರೋದು, ಅಂಬೇಡ್ಕರ್ ಅವರು ಹೇಳಿರೋದು ಸಮಾನತೆ ಮತ್ತು ಎಲ್ಲರಿಗೂ ಸರಿಯಾದ ಒಂದು ಆರೋಗ್ಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ. ಸರ್ಕಾರಗಳು ದಯಮಾಡಿ ಇದನ್ನು ಮನಗಣಬೇಕು. ಇವತ್ತು ಸರ್ಕಾರದಲ್ಲಿ IAS ಆಫೀಸರ್ಗಳನ್ನ ಅಂತ ಮಾಡಿರ್ತಾರೆ, ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವರು ಸರಿಯಾದ ಸಲಹೆಗಳನ್ನ ಕೊಡ್ತಾ ಇಲ್ಲ. ದಯಮಾಡಿ ಪೌರ ಕಾರ್ಮಿಕರಿಗೆ ನೀವೇನು ವಿಶೇಷ ಕೊಡಬೇಡಿ, ಒಬ್ಬ ಸರ್ಕಾರಿ ನೌಕರು ಕೊಡೋ ಅಂಥದ್ದು ಎಲ್ಲವನ್ನೂ ಕೊಡಿ. ಇವತ್ತು ಸರ್ಕಾರಿ ನೌಕರರಿಗೆ ಏನು ಕೊಡಬೇಕು ಅದನ್ನು ಪೌರ ಕಾರ್ಮಿಕರಿಗೆ ಕೊಟ್ಟರೆ ಮಾತ್ರ ಈ ಒಂದು ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಇನ್ನಾದರೂ ಸರ್ಕಾರ ಮನಗೊಡ್ರಿ. ಇವತ್ತು 3 ದಿವಸದಿಂದ ಕಸ ಕೊಡ್ತಾರೆ, ವಾಸನೆ ಬಂದಿದೆ, ನೀರು ಬಿಡದಲ್ಲೇ ಜನ ಪರದಾಡ್ತಾ ಇದ್ದಾರೆ. ಸರ್ಕಾರ ಮಾಡೋಂಥ ಧೋರಣೆಯಿಂದ ಜನಸಾಮಾನ್ಯರು ತೊಂದರೆಗಾಗಿದ್ದಾರೆ. ಪೌರ ಕಾರ್ಮಿಕರು ನೀವು ಅವರ ಬೇಡಿಕೆ ಈಡೇರಿಸಿದ್ರೆ ಬೆಳಗ್ಗೆನೇ ಅವ್ರು ಡ್ಯೂಟಿಗೆ ಜಾಯಿನ್ ಆಗ್ತಾರೆ. ಸನ್ಮಾನ್ಯ ಸರ್ಕಾರದವರು ಈ ಮೂಲಕ ಕಣ್ತೆರಿಬೇಕು. ಪೌರ ಕಾರ್ಮಿಕರಿಗೆ ಮತ್ತು ಪಟ್ಟಣ ಪಂಚಾಯತಿ ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ 30 ವರ್ಷ ಆದರೂ ಅವ್ರು ಒಂದೇ ಸ್ಯಾಲ್ರಿಗಿರ್ತಾರೆ, ರಿಟೈರ್ಡ್ ಆದರೆ 4 ಕಾಸಿರಲ್ಲ. ಇದು ಯಾವ ನ್ಯಾಯ? ದಯಮಾಡಿ ಸರ್ಕಾರ ಇದನ್ನು ಪರಿಗಣಿಸಬೇಕು. ಮಾನ್ಯ ಪೌರ ಕಾರ್ಮಿಕ ಸಚಿವರ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಮೂಲಕ ಕೇಳ್ತಾರೆ. ಇಡೀ ಪೌರ ಕಾರ್ಮಿಕರಿಗೆ ಮತ್ತು ಏನು ನಮ್ಮ ವಾಟರ್ ಮ್ಯಾನ್ಗಳಿಗೆ ಪರವಾಗಿ ಕೊರಟಗೆರೆ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು, ಎಲ್ಲ ನಮ್ಮ ಪತ್ರಕರ್ತರು ಅವರಿಗೆ ಬೆಂಬಲವಾಗಿದ್ದೀವಿ. ಮುಂದೆ ಅವರು ಯಾವುದೇ ಹೋರಾಟಕ್ಕಿರಲಿ ನಾವು ಅವರ ಹಗಲು ರಾತ್ರಿ ಅವ್ರ ಹಿಂದೆ ಇರ್ತೀವಿ. ಅವರು ಬೀದಿಗಳು ಹೋರಾಟ ಮಾಡಿದ್ರು ನಾವು ಅವ್ರ ಜೊತೆ ಇರ್ತೀವಿ. ಯಾಕೆಂದರೆ ಇವತ್ತು ಪೌರ ಕಾರ್ಮಿಕರು ನಮ್ಗೆ ಅತ್ಯಂತ ಇಂಪಾರ್ಟೆಂಟು. ಅದೇ ರೀತಿ ವಾಟರ್ ಮ್ಯಾನ್ಗಳು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ನೌಕರು. ದಯಮಾಡಿ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಕೊರಟಗೆರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಾನು ಕೇಳ್ಕೊತಾ ಇದ್ದೀನಿ. ಈಗಾಗಲೇ 2 ದಿನಗಳಿಂದ ನಮ್ಮ ಕೊರಟಗೆರೆ ಪಟ್ಟಣ ಪಂಚಾಯತಿಯ ಪೌರ ನೌಕರರು ಏನು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಅವರಿಗೆ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ. ಕಾರಣ ಅವರ ಬೇಡಿಕೆಗಳು ನ್ಯಾಯಸಮ್ಮತವಾದಂಥ ಬೇಡಿಕೆಗಳು ಅವರು ಸರ್ಕಾರಕ್ಕೆ ಇಟ್ಟಿದ್ದಾರೆ. ಆ ಬೇಡಿಕೆಗಳು ಈಡೇರಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಬೆಳಕಿರ್ಬೋದು, ಇವನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥವ್ರು ನಮ್ಮ ಪೌರ ಕಾರ್ಮಿಕರು. ಬೆಳಗ್ಗೆ 5ವರೆಗೆ ಎದ್ದರೆ ಅವರು ಚಳಿ ಇರಲಿ, ಗಾಳಿ ಇರಲಿ, ಮಗು ಮನೆಗೆ ಮಲಗಿರಲಿ, ಪಾಪ ಎದ್ದು ಬಂದು ಕರ್ತವ್ಯ ನಿರ್ವಹಿಸಬೇಕು ಅಂತ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ. ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಪೌರಾಡಳಿತ ಇಲಾಖೆಯಲ್ಲಿ ಇದನ್ನು ಗಮನಿಸಬೇಕು. ಪೌರಾಡಳಿತ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದನ್ನು ಮನಗಣಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದವರಿಗೆ ಆದ್ಯತೆ ಕೊಡಬೇಕು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವ್ರು ಮುಂದುವರಬೇಕು ಅಂತೇಳಿ ಈ ಸರ್ಕಾರದಲ್ಲಿ, ಈ ಸಂವಿಧಾನದಲ್ಲಿ ಆದ್ಯತೆ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಪೌರಾಡಳಿತ ಇಲಾಖೆ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ. ಅವರೇನು ಬೇಡಿಕೆ ಇಟ್ಟಿದ್ದಾರೆ, ಗುತ್ತಿಗೆ ನೌಕರರನ್ನ, ಅವ್ರನ್ನ ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು. ನಂತರ ಕರ್ನಾಟಕ ರಾಜ್ಯ ನೌಕರರಂತೆ ಇವ್ರನ್ನೂ ಸಹ ಪರಿಗಣನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಈಗ ಮೊನ್ನೆ ನಮಗೊಂದು ಸುತ್ತೋಲೆ ಬಂದಿದೆ. ಏನು ಪೌರ ಕಾರ್ಮಿಕರಿಗೆ, ಪೌರ ನೌಕರರಿಗೆ ನಾವೇನು ಕೊಡಬೇಕು ಅಂತಂದರೆ ಪಟ್ಟಣ ಪಂಚಾಯಿತಿಯ ನಿಧಿಯಿಂದ ನಾವು ಹಣವನ್ನು ನೀಡಬೇಕು ಅಂತ ಕಳಿಸಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಮರುಪರಿಶೀಲನೆ ಮಾಡಿ ಏನು SFC ಅನುದಾನ ಮತ್ತು ಇತರ ಅನುದಾನದಲ್ಲಿ ಅವರಿಗೆ ಏನು ಸಂಬಳವನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ, ಏನು ಪೌರ ಕಾರ್ಮಿಕರು ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಆಗ್ರಹಿಸ್ತಾರೆ, ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಸಹ ಒಕ್ಕಲರಾಗಿ ಒತ್ತಾಯಿಸ್ತಾ ಇದ್ದೀವಿ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಇದೇ ತಿಂಗಳ 31ರ ಶನಿವಾರ ಗುಬ್ಬಿ ತಾಲೂಕಿನ ಸುಂಕಾಪುರದ ಸಮೀಪದ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊರಟಗೆರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಗೃಹ ಮತ್ತು ಸಹಕಾರ ಸಚಿವರ ವಿರೋಧ ಕೂಡ ಇದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ 7 ತಾಲೂಕಿನ ಜನತೆಯ ಕುಡಿಯುವ ನೀರಿಗೆ ಮರಣ ಶಾಸನವಾಗಲಿದೆ ಎಂದು ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಸುಂಕಾಪುರದ ಸಮೀಪ ಅರ್ಚಕರ ಜಮೀನಿನ ಮೂಲಕ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ರೈತ ವಿರೋಧದ ನಡುವೆ ನಿಯಮವನ್ನು ಉಲ್ಲಂಘಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ನಡೆಸುತ್ತಿರುವ ಕಾಮಗಾರಿಯನ್ನ ನಿಲ್ಲಿಸುವಂತೆ ಸರ್ಕಾರದ ವಿರುದ್ಧ ಹಲವಾರು ಹೋರಾಟ ಮಾಡಿದ್ದರೂ ಗಂಭೀರವಾಗಿ ಪರಿಗಣಿಸದೆ ಪೊಲೀಸ್ ಅಧಿಕಾರಿಗಳು ದಬ್ಬಾಳಿಕೆ ಮೂಲಕ ಹೋರಾಟಕ್ಕೆ ಹತ್ತಿಕ್ಕಿ
ಕಾಮಗಾರಿ ಮುಂದುವರಿಸಿದ್ದಾರೆ. ಹೇಮಾವತಿ ಕೆನಾಲ್ ಕಾಮಗಾರಿ ವಿರೋಧಿಸಿ ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ಮೇ 31ಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಬೀರ್, ಮುದ್ದಬಸವಯ್ಯ, ಮಾರುತಿ, ಮೂಡ್ಲಪ್ಪ, ಸೋಮಶೇಖರ್, ಹನುಮಂತಪ್ಪ, ನಾಗಭೂಷಣ್, ಧನಂಜಯ್, ದೇವರಾಜಪ್ಪ, ಬೆಸ್ಕಾಂ ನೌಕರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರವಿಕುಮಾರ್ ಉಪಸ್ಥಿತರಿದ್ದರು. ಕುಣಿಗಲ್ಗೆ ಹಂಚಿಕೆ ಆಗಿರ್ತಕ್ಕಂಥ 3 TMC ನೀರಿಗೆ ಯಾರ ವಿರೋಧವೂ ಇಲ್ಲ. ನಾವು ಹೇಳ್ತಕ್ಕಂಥದ್ದು ಮೂಲ ನಾಲೆಯ ಮುಖಾಂತರವೇ ನೀರನ್ನು ಹರಿಸ್ಕೊಳ್ಳಿ ಅಂತ ಹೇಳಿ. ಈಗಾಗಲೇ 2019ರಲ್ಲಿ ಲಿಂಕ್ ಕ್ಯಾನಲ್ ಮಾಡಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರ ಸುಮಾರು 614 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿತ್ತು. ಅವತ್ತಿನ ವಿರೋಧವನ್ನು ಪರಿಗಣಿಸಿ ಸರ್ಕಾರ ಅದನ್ನು ರದ್ದು ಮಾಡಿ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ 18/3/2020ರಲ್ಲಿ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಮುಖ್ಯಸ್ಥರು ವರದಿಯನ್ನು ಕೊಟ್ಟು ಮೂಲ ನಾಲೆಯ ಮುಖಾಂತರವೇ ಕುಣಿಗಲ್ಗೆ ನೀರು ಹರಿಸಲಿಕ್ಕೆ ಸಾಧ್ಯ ಇದೆ, ಹಾಗಾಗಿ ಲಿಂಕ್ ಕ್ಯಾನಲ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನು ರದ್ದು ಮಾಡಿ ಅದರಲ್ಲೇ 550 ಕೋಟಿ ಹಣವನ್ನು ಮೀಸಲಿಟ್ಟು ರೀಮಾಡ್ಲಿಂಗ್ ಮಾಡಲಿಕ್ಕೋಸ್ಕರವಾಗಿ ಅವಕಾಶ ಮಾಡಿಕೊಟ್ರು. ಈಗಾಗಲೇ ಆ 550 ಕೋಟಿ ಹಣವನ್ನು ಬಳಸ್ಕೊಂಡು ಈಗಾಗಲೇ ಕುಣಿಗಲ್ನ 170ನೇ ಕಿಲೋಮೀಟರ್ವರೆಗೆ ಆಧುನೀಕರಣ ಆಗಿದೆ, ಅಗಲೀಕರಣ ಆಗಿದೆ. ಆ ನಾಲೆಯ ಮುಖಾಂತರವೇ ಕುಣಿಗಲ್ಗೆ 527 ಕ್ಯೂಸೆಕ್ಸ್ ನೀರನ್ನ ಹರಿಸಲಿಕ್ಕೆ ಸಾಧ್ಯ ಇದೆ. ಈ ವರ್ಷ ಕೇವಲ 250 ಕ್ಯೂಸೆಕ್ಸ್ ನೀರನ್ನು ಹರಿಸಿ ಕೇವಲ 2 ತಿಂಗಳಲ್ಲಿ 2.5 TMC ನೀರನ್ನ ಕುಣಿಗಲ್ ತಾಲೂಕಿಗೆ ಹರಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಬಹುಭಾಗ ಇನ್ನೂ ಕೆಲಸ ಮುಗ್ದಿಲ್ಲ. ಸುಮಾರು 195ರಿಂದ 228ನೇ ಕಿಲೋಮೀಟರ್ವರೆಗೆ ಸುಮಾರು 34 ಕಿಲೋಮೀಟ್ರು, ಅದರ ಮಧ್ಯೆ ಬರ್ತಕ್ಕಂಥ ಉಪನಾಲೆಗಳು ಸೇರಿದಂತೆ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯ ಕೆಲಸಗಳಾಗಿಲ್ಲ. ನಾವು ಕುಣಿಗಲ್ ಶಾಸಕರು ರಂಗನಾಥ್ನವರಿಗೆ ಹೇಳೋದಿಷ್ಟೇ, ಸುಮ್ಮನೆ ಅವೈಜ್ಞಾನಿಕವಾದ ಕಾಮಗಾರಿಯನ್ನು ಮಾಡೋದ್ರ ಮೂಲಕ ಜನರ ತೆರಿಗೆ ಹಣ ಪೋಲಾಗ್ತದೆ. ನಿಮಗೆ ಹರಿತಕ್ಕಂಥ ನೀರು ಇಲ್ಲೇ ಹರಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಹಣವನ್ನು ಬಳಸ್ಕೊಂಡು ನಿಮ್ಮ ಕುಣಿಗಲ್ ತಾಲೂಕಿನ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿ. ಕಾಮಗಾರಿನೇ ಮುಗಿದೆ, ನಮಗೆ ಕೊನೆಯವರೆಗೂ ನೀರು ಹೋಗೋದಿಲ್ಲ. ಆ ನೀರಿಗೋಸ್ಕರವಾಗಿ ನಾವು ಈಗ ಲಿಂಕ್ ಕ್ಯಾನಲ್ ಮಾಡಬೇಕು ಅಂತಕ್ಕಂಥ ಮಾತನ್ನು ರಂಗನಾಥ್ನವರು ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಕೆಲಸನೇ ಆಗದೆ ಹೆಂಗೆ ನೀರು ಹರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ಹೇಳಿದು. ಮತ್ತು ಅದೇ ಇಲಾಖೆ ಹೇಮಾವತಿ ಇಲಾಖೆಯವರು 2019ರಲ್ಲಿ ಈ ಕಾಮಗಾರಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ರದ್ದು ಮಾಡಿದ್ದಾಗ ಈಗ ಮತ್ತೆ ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಸಚಿವರು ಅದನ್ನು ಒತ್ತಾಯ ಹೇಳಿ ಇವತ್ತು ಎಷ್ಟೇ ಆ ಭಾಗದ ಜನ ವಿರೋಧ ಮಾಡಿದ್ರು ಅದನ್ನು ಲೆಕ್ಕಿಸದೆ ಕನಿಷ್ಠ ಕರೆದು ಮಾತುಕತೆನೂ ಮಾಡದೆ ಎಲ್ಲೋ ಒಂದು ಹಂತದಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರಲಿ, ಆನಂತರ ಕೊರಟಗೆರೆ ಕ್ಷೇತ್ರದಲ್ಲೂ ಇದ್ರ ಬಗ್ಗೆ ಹೋರಾಟ ಮಾಡಿದ್ವಿ. ಹಾಗೆ ಅವಾಗಿನ ಆ ಸಮಯದಲ್ಲಿ ಗುಬ್ಬಿ ಹತ್ರ ಹೋರಾಟದಲ್ಲೂ ಎಲ್ಲ ಭಾಗವಹಿಸಿದ್ವಿ. ದಯಮಾಡಿ ಪಕ್ಷಾತೀತವಾಗಿ ಎಲ್ಲ ನಾಯಕರಿಗೂ ಕೇಳ್ಕೊಂಡ್ರೆ, ಇದು ನಮ್ಮ ವೈಕೆ ರಾಮಯ್ಯನವರು, ಹುಚ್ಚಮಾಸ್ತಿಗೌಡರು ಅವರೆಲ್ಲ ಹೋರಾಟ ಮಾಡಿ ನಮ್ಗಳಿಗೆ ಈ ಭಾಗಕ್ಕೆ ಒಂದು ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು 5-6 ತಾಲೂಕುಗಳಿಗೆ ನಮಗೆ ಕುಡಿಯೋ ನೀರು ಪ್ಲಸ್ ರೈತರಿಗೆ ನೀರು, ಆಮೇಲೆ ವಾಟರ್ ರಿಸೋರ್ಸ್ಗೆ ಒಂದು ಒಳ್ಳೆ ಅವಕಾಶ ಇದೆ. ದಯಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಿ ಈಗಿರ್ತಕ್ಕಂಥ ನಾಯಕರೇನಿದ್ದೀರಿ ಅವರೆಲ್ಲ ಸುಮ್ಮನೆ ಮೌನವಾದರೆ ನಾವೇ ಈ ಒಂದು ಯೋಜನೆಯನ್ನು ಕಳ್ಕೊಂಡಂಗಾಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಬೇಕು. ನಾವುಗಳು ಕೂಡ ಪಕ್ಷಾತೀತವಾಗಿ ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತೀವಿ. ಹಾಗೂ ಜನಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು, ವಿದ್ಯಾರ್ಥಿ ಯುವ ಜನರು, ಎಲ್ಲ ಸಮುದಾಯದವರು ಕೂಡ ತಾರೀಕು 31/5/2025ರಲ್ಲಿ ಶನಿವಾರ 10ವರೆಗೆ ಈ ಗುಬ್ಬಿ ತಾಲೂಕಿನಲ್ಲಿ ಪ್ರಾರಂಭ ಆಗತಕ್ಕಂತಹ ಹೇಮಾವತಿ ಲಿಂಕ್ ಕೆನಲ್ ವಿರೋಧಿ ವೇದಿಕೆಯ ವತಿಯಿಂದ ತುಮಕೂರು ಜಿಲ್ಲೆಗೆ ಆಗತಕ್ಕಂತಹ ನೀರಿನ ತೊಂದರೆಯನ್ನು ನಿವಾರಣೆಗೋಸ್ಕರ ಎಲ್ಲರೂ ಕೂಡ
ಒಟ್ಟಾಗಿ ಆ ಲಿಂಕ್ ಕೆನಾಲನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು. ಸರ್ಕಾರ ಯಾವುದೇ ಪೊಲೀಸ್ ಮತ್ತೊಂದು ಬೇರೆ ಏನೇ ಕಾನೂನುಗಳು ನಮ್ಮ ಮೇಲೆ ತಂದ್ರೂ ಕೂಡ ನಮ್ಮ ನೀರಿನ ಹಕ್ಕನ್ನು ನಾವು ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಜನಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ರೈತ ಸಂಘ ಮನವಿ ಮಾಡಿಕೊಳ್ತಾ ಇದೆ. ಈ ಮುಂದಿನ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿವರವಾಗಿ ವಿಚಾರವನ್ನು ತಿಳಿಸ್ತಾರೆ. ಖ್ಯಾತ ಕನ್ನಡ ಗೀತ ರಚನೆಕಾರ, ಕಥೆಗಾರ ಮತ್ತು ಸಂಭಾಷಣೆಕಾರ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ನಿಧನರಾಗಿದ್ದಾರೆ. ಅವರು ಅನೇಕ ಚಿತ್ರಗಳಿಗೆ ಹಾಡು, ಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇತ್ತೀಚೆಗೆ ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದರಂತೆ ಶಾಕ್ ಎದುರಾಗುತ್ತದೆ. ಈ ಮೊದಲು ನಟ ಹಾಗೂ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದರು. ಇತ್ತೀಚೆಗೆ ನಟ ಶ್ರೀಧರ್ ನಾಯಕ್ ಕೊನೆಯುಸಿರು ಎಳೆದಿದ್ದರು. ಈಗ ಕನ್ನಡದ ಗೀತ ಸಾಹಿತಿ, ಕವಿ, ಕಥೆಗಾರ, ಸಂಭಾಷಣೆಕಾರ ಎಚ್.ಎಸ್. ವೆಂಕಟೇಶ್ ಮೂರ್ತಿ ನಿಧನ ಹೊಂದಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಮುಂಜಾನೆ ಮೃತಪಟ್ಟಿದ್ದಾರೆ. ಮೃತರಿಗೆ 4 ಪುತ್ರರಿದ್ದು, ವೆಂಕಟೇಶ್ ಮೂರ್ತಿ ಅವರು ಅಂತಿಮ ದರ್ಶನವನ್ನ 11 ಗಂಟೆಯಿಂದ 2 ಗಂಟೆಯವರೆಗೆ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದ ಸಂಸಾಬಯಲು ರಂಗಮಂದಿರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ, ನಾಟಕಕಾರ, ವಿಮರ್ಶಕ ಮತ್ತು ಪ್ರಾಧ್ಯಾಪಕರಾಗಿ ದುಡಿದಿದ್ದಾರೆ. ಅವರು 1944ರ ಜೂನ್ 23ರಂದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಕೆರೆ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ನಾರಾಯಣ ಭಟ್ಟರು ಮತ್ತು ಎಚ್.ಎಸ್.ವಿ. ಅವರು ತಮ್ಮ ಬಾಲ್ಯವನ್ನ ಗ್ರಾಮೀಣ ಪರಿಸರದಲ್ಲಿ ಕಳೆದಿದ್ದು, ಈ ಅನುಭವ ಅವರ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಬಿಂಬಿಸುತ್ತಿದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಗೆ ರಾಜ್ಯದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಕ್ಷಮೆಗೆ ಆಗ್ರಹಿಸಿದ್ದು, ಕನ್ನಡ ವಾಣಿಜ್ಯ ಮಂಡಳಿ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕಮಲ್ ಕ್ಷಮೆ ಕೋರುವಂತೆ ತಿಳಿಸಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎನ್ನುವ ಕಮಲ್ ಹಾಸನ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ರಾಜ್ಯದಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಕ್ಷಮೆಗೆ ಆಗ್ರಹಿಸಿವೆ. ಕಮಲ್ ಹಾಸನ್ ಕನ್ನಡಿಗರನ್ನ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡುವುದಿಲ್ಲ ಎಂದು ಸಾರಾ ಗೋವಿಂದ್ ಅವರು ತಿಳಿಸಿದ್ದಾರೆ. ಥಗ್ ಲೈಫ್ ಚಿತ್ರದ ವಿತರಕ ವೆಂಕಟೇಶ್ ಮಾತನಾಡಿ, ನಾನು ಕೂಡ ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸುತ್ತೇನೆ. ಸಭೆಯಲ್ಲಿ ಆದ ನಿರ್ಧಾರವನ್ನು ಅವರಿಗೆ ನಾನು ತಿಳಿಸುತ್ತೇನೆ. ನನಗೆ ಕನ್ನಡನೂ ಇಂಪಾರ್ಟೆಂಟ್ ಹಾಗೂ ನನ್ನ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್. ನಾನು ಅವರಿಗೆ ಹೇಳಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿ, ಕಮಲ್ ಹಾಸನ್ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಅವರ ಸಿನಿಮಾ ರಿಲೀಸ್ ಮಾಡಲು ಬಿಡುವುದಿಲ್ಲ ಎಂದರು. ಇನ್ನು ಹಿರಿಯ ನಟಿ ಜೈಮಾಲಾ ಮಾತನಾಡಿ, ಭಾಷೆ ಬಗ್ಗೆ ವಿವಾದ ಎದ್ದಾಗ ಕನ್ನಡಿಗರು ನಾವೆಲ್ಲ ಒಂದಾಗುತ್ತೇವೆ. ಕಮಲ್ ಹಾಸನ್ ಗೊತ್ತಾಗಿ ಹೇಳಿದ್ರೋ ಗೊತ್ತಾಗದೆ ಹೇಳಿದ್ರೋ ತಿಳಿದಿಲ್ಲ. ತಮಿಳಿನಿಂದ ಕನ್ನಡ ಹುಟ್ಟಿಲ್ಲ. ನಮ್ಮಲ್ಲಿ ಭಾಷಾ ತಜ್ಞರು ಇದ್ದಾರೆ. ಅವರು ಈ ಬಗ್ಗೆ ಹೊರಬಂದು ಭಾಷೆಯ ಬಗ್ಗೆ ವಿವರಣೆ ಕೊಡಬೇಕು ಎಂದು ಭಾಷಾ ತಜ್ಞರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಭಾಷೆ ಬಗ್ಗೆ ಯಾವುದೇ ರೀತಿಯಾದಂತಹ ವಿವಾದ ಎದ್ದಾಗ ಕನ್ನಡಿಗರು ಎಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷ್ನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ, ಅವರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ. ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರೂ ಬಂದಿಲ್ಲ. ಅಕ್ಕ ತಂಗಿಯರು ಅಂತ ಹೇಳಿದ್ದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ನಾವು ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸಬೇಕಾಗತ್ತೆ. ಬಗೆಹರಿಯೋ ನಿಟ್ಟಿನಲ್ಲಿ
ವಾಣಿಜ್ಯ ಮಂಡಳಿ ಭಾಳ ಒಂದು ದಿನದ ಸಮಯವನ್ನು ತಗೊಂಡಿದೆ, ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಿದೆ. ಯಾಕೆಂದರೆ ಅವರು ಬರಲೇಬೇಕಾಗತ್ತೆ, ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ. ವಿವರಣೆ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಇದು ನಾನು ಅವರಿಗೆ ಬಿಡ್ತೀನಿ. ಆದರೆ ಭಾಷೆ ವಿಷಯದಲ್ಲಿ ಯಾರೂ ಉದ್ಘಾಟನೆ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಸಾರಿ, ಕನ್ನಡದ ಮನಸ್ಸು ಬಹಳ ದೊಡ್ಡದು, ಆಯಿತಾ? ನಮಗೆ ಕ್ಷಮೆನೂ ಕೊಡೋಕ್ಕೆ ಗೊತ್ತಾಗುತ್ತೆ, ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡೋಕ್ಕೂ ನಮಗೆ ಗೊತ್ತು. ಕಮಲ್ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳದೆ ಹೋದರೆ, ಕೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹಂಚಿಕೆದಾರರನ್ನು ಇಲ್ಲಿಗೆ ಕರೆಸಿದ್ದೀವಿ. ದಯವಿಟ್ಟು ನೀವು ಇಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಅನೇಕ ಸಾಹಿತಿಗಳು ಕೂಡ ಇದನ್ನು ಖಂಡಿಸಿದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅದನ್ನು ಕನ್ನಡ ಕಾಯೋದಕ್ಕೆ ಅದನ್ನು ಇಟ್ಟಿರೋದು. ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟತನದ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳದೆ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ನಾವು ಕನ್ನಡ ಪರ ಸಂಘಟನೆಗಳು ಜೊತೆ ನಾವಿರ್ತೀವಿ. ಡಿಸ್ಕಷನ್ ಆಗಿದೆ, ನಾನು ಅವ್ರಿಗೆ ಅಪ್ಡೇಟ್ ಮಾಡಿಬಿಟ್ಟು ಏನು ಅನ್ನೋದು ಆದಷ್ಟು ಬೇಗ ಅದನ್ನು ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅದನ್ನು ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡಿಬಿಟ್ಟು ಅದನ್ನು ಮ್ಯಾಟರ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದೆ ಅದನ್ನು. ಸೊ ಇವತ್ತಿನ ಮೀಟಿಂಗಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನು ಹೇಳಿದ್ದಾರೆ ಅನ್ನುವಂಥದ್ದು, ಏನು ಹೇಳಿದ್ದಾರೆ? ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನು ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? 100% ನಾವು ಖಂಡಿಸ್ತೀವಿ ಮೇಡಮ್. ಅದನ್ನು ಏನೇನಾಗ್ತಿದೆ ಅಂತ ತಮಗೆಲ್ಲ ಗೊತ್ತಿದೆ. ಏನು ಕನ್ನಡ ರಕ್ಷಣಾ ವೇದಿಕೆ ಅವರು ಹಾಗೂ ಹಲವಾರು ಸಂಘಗಳ ಸದಸ್ಯರು ಅಧ್ಯಕ್ಷರುಗಳು ಬಂದು ಇಲ್ಲಿ ನಮ್ಮ ಕಮಲ್ ಹಾಸನ್ ಹೇಳಿಕೆ ಕೊಟ್ಟಿರೋದನ್ನು ಖಂಡಿಸಿದ್ದಾರೆ. ಅವರು ಸಿನಿಮಾನ ಬ್ಯಾನ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿದೆ. ನಾವು ಅದಕ್ಕೆ ಸಂಬಂಧಪಟ್ಟ ವಿತರಕರು ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕರೆದು ನಾವು ಇವತ್ತು ಸಭೆ ನಡೆಸಿದ್ವಿ. ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಾವು ಹೇಳ್ತಾ ಇದ್ವಿ ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ನಮ್ಗೆ ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ. 1 or 2 ಡೇಸಲ್ಲಿ ಇದನ್ನು ತಿಳಿಕೊಡ್ತೀವಿ ಏನೇನಾಗ್ತಿದೆ ಅಂತ ತಮಗೆಲ್ಲ ಗೊತ್ತು. ಕನ್ನಡ ಭಾಷೆಯ ಕುರಿತು ತಮಿಳು ನಟ ಕಮಲ್ ಹಾಸನ್ ಅವರು ನೀಡಿರುವ ವಿವಾದಾತ್ಮಕ ಹೇಳಿಕೆಗೆ ನಾದಬ್ರಹ್ಮ ಹಂಸಲೇಖ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಿಸ್ಟರ್ ತಮಿಳು ಹಾಸನ್, ನೀವು ಮಿಸ್ಟರ್ ತಮಿಳು ಹಾಸನ್ ಅಂತ ಹೆಸರು ಬದಲಾಯಿಸಿಕೊಳ್ಳಿ ಅಂತ ಹೇಳಿ ಸರ್ ಎಂದು ನಮ್ಮ ಮ್ಯೂಸಿಕಲ್ ಸ್ಕೂಲ್ ಸ್ಟೂಡೆಂಟ್ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳು ಹಾಸನ್, ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತು ನಮ್ಮ ಕಡೆ ಇದೆ. ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ. ಸಿಎಂ ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನ ಒಂದುಗೂಡಿಸಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕನಸು ಕಂಡಿದ್ದಾರೆ. ಅವರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು. ನೀವು ಆ ಪಕ್ಷದ ಮಿತ್ರ ಪಕ್ಷ, ನೀವು ಒಳ್ಳೆಯ ಮಾತುಗಳನ್ನಾಡಬೇಕು, ಯೋಚಿಸಿ ಮಾತನಾಡಬೇಕು ಎಂದಿದ್ದಾರೆ. ನೋಡಿ, ನಾವು ಕನ್ನಡಿಗರು ಭಾಷಾ ಪ್ರಿಯರು. ಭಾಷಾಂಧತೆ ನಮಗಿಲ್ಲ. ನಮ್ಮ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಅವರು ನಮಗೆ ಕೊಟ್ಟದ್ದು ವಚನಗಳು. ನಾವು ವಚನಗಳಿಗೆ ಯಜಮಾನರು. ವಚನಗಳು ಅಂದ್ರೆ ಮಾತು ಸ್ವಾಮಿ, ಮಾತು ಎಚ್ಚರಿಕೆಯಿಂದ ಆಡಬೇಕು. ತಮಿಳಿಗೆ ಲಿಪಿ ಕೊಟ್ಟದ್ದು ಕನ್ನಡ ಭಾಷೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಅದರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ. ನಾವು ಕಲಾವಿದರು, ತೆಂಕಣ ಕಟ್ಟುವ ಕನಸು ಹೊತ್ತವರು, ಎಲ್ಲರೂ ಒಟ್ಟಾಗಿ ಬದುಕಬೇಕೆಂದು ಆಸೆ ಪಡುವ ಭಾರತೀಯರು. ಹಾಗಾಗಿ ನೀವು ದಯವಿಟ್ಟು ಕ್ಷಮೆ ಕೇಳಿ, ಏನು ತಪ್ಪಿಲ್ಲ. ನೀವು ಕ್ಷಮೆ ಕೇಳಿದ್ರೆ ಕ್ಷಮಾ ಹಾಸನಾಗ್ತೀರಿ, ಇಲ್ಲದಿದ್ರೆ ಹಾಸನಾಗ್ತೀರಿ. ಆ ಹಾಸನದಲ್ಲಿ ಮತಾಂಧತೆ, ಭಾಷಾಂಧತೆ ಅನ್ನೋ ಕೊಳೆತ ಬೀಜಗಳಿರುವ ಅನುಮಾನ ಇದೆ ಎಂದು ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಮಿಸ್ಟರ್ ತಮಿಳು ಹಾಸನ್, ನಮಸ್ಕಾರ. ನೀವು ಮಿಸ್ಟರ್ ತಮಿಳು ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ
ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್, ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ. ಚೆನ್ನೈನ CM ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕನಸು ಕಟ್ತಿದ್ದಾರೆ. ತೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು. ಅವ್ರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು. ನೀವು ಆ ಪಕ್ಷದ ಮಿತ್ರ ಪಕ್ಷ, ನೀವು ಒಳ್ಳೆಯ ಮಾತುಗಳಾಡಬೇಕು, ಯೋಚಿಸಿ ಮಾತಾಡಬೇಕು. ನೋಡಿ, ನಾವು ಕನ್ನಡಿಗರು ಭಾಷಾ ಪ್ರಿಯರು, ಭಾಷಾಂಧತೆ ನಮಗಿಲ್ಲ. ನಮ್ಮ ಕನ್ನಡ ದೇಶದ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ನಮಗೆ ಕೊಟ್ಟದ್ದು ವಚನಗಳು. ನಾವು ವಚನಗಳಿಗೆ ಯಜಮಾನರು. ವಚನಗಳು ಅಂದರೆ ಮಾತು ಸ್ವಾಮಿ, ಮಾತು ಎಚ್ಚರಿಕೆಯಿಂದ ಆಡಬೇಕು. ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾಂಸರು ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ. ನಾವು ಕಲಾವಿದರು, ತೆಂಕಣವನ್ನು ಕಟ್ಟುವ ಕನಸನ್ನು ಹೊತ್ತವರು, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಆಸೆ ಪಡುವ ಭಾರತೀಯರು. ಅದರಿಂದ ನೀವು ದಯವಿಟ್ಟು ಕ್ಷಮೆ ಕೇಳಿ, ಏನು ತಪ್ಪಿಲ್ಲ. ನೀವು ಕ್ಷಮೆ ಕೇಳಿದ್ರೆ ಕ್ಷಮಾಹಾಸನಾಗ್ತೀರಿ, ಇಲ್ದಿದ್ರೆ ಆಹಾಸನಾಗ್ತೀರಿ. ಆ ಹಾಸನಲ್ಲಿ ಮತಾಂಧತೆ, ಭಾಷಾಂಧತೆ ಅನ್ನುವ ಕೊಳಕು ಬೀಜಗಳಿರುವ ಅನುಮಾನ ಇದೆ. ಶಿರಾ ತಾಲೂಕಿನ ಹುಣಸೇಹಳ್ಳಿ ಗ್ರಾಮದಲ್ಲಿ ಜೂನ್ 1ರಂದು ಭಾನುವಾರ ರಾತ್ರಿ ಕುರುಕ್ಷೇತ್ರ ನಾಟಕ ಪ್ರದರ್ಶನವಾಗಲಿದೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಲೆಯನ್ನ ಪ್ರೋತ್ಸಾಹಿಸುವಂತೆ ಹುಣಸೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ HP ಶಶಿಧರ್ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಪದ್ಮನಾಭ, ಮುಖಂಡ ಶ್ರೀನಿವಾಸ್ ಸೇರಿದಂತೆ ಕುರುಕ್ಷೇತ್ರ ನಾಟಕದ ಪಾತ್ರಧಾರಿಗಳು ಎಲ್ಲರೂ ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಸೇನ್ ಅಂತ, ವೃತ್ತಿಯಲ್ಲಿ ವಕೀಲರು. ಇದೇ ಬರುವ ಭಾನುವಾರ ಅಂದ್ರೆ 1ನೇ ತಾರೀಕು, ಜೂನ್ 1ನೇ ತಾರೀಕು ನಮ್ಮ ಊರಿನಲ್ಲಿ ಅಂದ್ರೆ ಶಿರಾ ತಾಲೂಕಿನ ಹುಣಸೇಹಳ್ಳಿಯಲ್ಲಿ ಕುರುಕ್ಷೇತ್ರ ಅನ್ನೋ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲವೂ ಕೂಡ ಇಲ್ಲಿ ಪಾತ್ರಧಾರಿಗಳೆಲ್ಲರೂ ಕೂಡ ಪ್ರತಿಯೊಂದೊಂದು ಮನೆಯಿಂದ, ಪ್ರತಿಯೊಂದೊಂದು ಜಾತಿ ಧರ್ಮದಿಂದ ಬಂದಿರತಕ್ಕಂಥ ಕಲಾವಿದರು. ಇಂತಹ ಕಲಾವಿದರನ್ನ ತುಮಕೂರು ಜಿಲ್ಲೆಯ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು, ಕಲಾ ಬಂಧುಗಳು ತಮ್ಮ ಮನೆಯ ಮಕ್ಕಳು ನಾಟಕನ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಮ್ಮ ಊರಿಗೆ ಬಂದು ನಮ್ಮ ನಾಟಕವನ್ನ ಯಶಸ್ವಿಯಾಗಿ ಹರಸಿ ಆಶೀರ್ವದಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಇದೇ ಭಾನುವಾರ ದಿನಾಂಕ 1 ಜೂನ್ 2025ನೇ ತಾರೀಕು ನಮ್ಮ ಊರು ಅಂದ್ರೆ ಹುಣಸೇಹಳ್ಳಿ ಗ್ರಾಮದಲ್ಲಿ, ಶಿರಾ ತಾಲೂಕು ಹುಣಸೇಹಳ್ಳಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಏರ್ಪಡಿಸಿಕೊಂಡಿರ್ತೇವೆ. ಸಮಸ್ತ ಬಾಂಧವರು, ಕಲಾ ಆರಾಧಕರು ಬಂದು ನಮ್ಮನ್ನು ಹರಸಬೇಕಂತ ಕೇಳ್ಕೊಳ್ತಾ ಇದೀವಿ. ಯಾವುದೇ ಒಂದು ನಾಟಕವನ್ನ ಚಾಲನೆ ಮಾಡೋದಕ್ಕೆ ಶಕ್ತಿ ಬೇಕಾಗುತ್ತೆ. ಇಲ್ಲಿ ಮರುಚಾಲನೆ ಮಾಡೋದಕ್ಕೆ ವಿಶೇಷವಾದ ಶಕ್ತಿ ಬೇಕು. ಆ ವಿಶೇಷವಾದ ಶಕ್ತಿಯನ್ನು ನನಗೆ ತುಂಬಿರ್ತಕ್ಕಂಥ ನಮ್ಮೂರಿನ ಎಲ್ಲ ಗಣ್ಯರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸೊ ಆದ್ರಿಂದ ನೀವು ಕೂಡ ಬಂದು ನಮ್ಮನ್ನು ಅರಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದ್ದು, ಎಲ್ಲಾ ಅಂಗಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ಮಕ್ಕಳಿಗೆ ರಜೆ ಘೋಷಿಸಲಾಗಿದೆ. ಹೆಚ್ಚಿನ ಮಳೆ ದಾಖಲಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ನದಿ, ಸಮುದ್ರಕ್ಕೆ ಮಕ್ಕಳು ಹೋಗದಂತೆ ಪಾಲಕರು ಜಾಗ್ರತೆ ವಹಿಸುವುದು ಅಗತ್ಯ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಿದೆ. ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿದ್ದು ಮಳೆ ಹಾನಿ ಕುರಿತು ಸಾರ್ವಜನಿಕ ದೂರುಗಳಿಗೆ ತಕ್ಷಣ ಸ್ಪಂದಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.